ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಕಳೆದ ವಾರದಲ್ಲಿ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿತ್ತು. ಕೆಲವು ಕಡೆ ಅತಿ ಭಾರಿ ಮಳೆಯಾಯಿತು. ಆದರೆ ಈ ವಾರದಲ್ಲಿ ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಆಗಸ್ಟ್ 3, 4, 5ರಂದು ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಆಗಸ್ಟ್ 3, 4ರಂದು ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು ಮತ್ತು ಕೆಲವು ಕಡೆ ಅತಿ ಒಣ ಹವೆಯನ್ನು ಮುಂದುವರಿಯುವ ಸಾಧ್ಯತೆಗಳದಾವು. ಈ ಒಂದು ಮುಂದಿನ ವಾರದಲ್ಲಿ ಅಷ್ಟೊಂದು ಮಳೆಯಾಗುವ ಸಾಧ್ಯತೆಗಳು ಭಾಳ ಕಡಿಮೆ. ಯಾಕಂದರೆ ಬಂಗಾಳ ಉಪಸಾಗರದಲ್ಲಿ ಅಥವಾ ಅರಬ್ಬಿ ಸಮುದ್ರ ಅಂಥ ವೆದರ್ ಸಿಸ್ಟಮ್ಸು ಇರುವುದಿಲ್ಲ ಈ ಮಳೆ ತರಲಿಕ್ಕೆ. ಜೂನ್ 1ರಿಂದ ಇಲ್ಲಿಯವರೆಗೆ ನಾವು ನೋಡಿದ್ವಿ ಅಂದ್ರೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಶೇಕಡ 25% ಮಳೆ ಕೊರತೆ ಐತಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ 10% ಇದ್ದರೆ ಕೆಲವೊಂದು ಕಡೆ 30% ತನಕ ಮಳೆ ಕೊರತೆ ಇದೆ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು 35ರಿಂದ 40% ಮಳೆ ಕೊರತೆ ಇದೆ. ಮಳೆ ಎಲ್ಲೆಲ್ಲೇ ನಾರ್ಮಲ್ ಆಗಿದೆ ಅಂದರೆ ಬೆಳಗಾವಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಮಳೆ ಹೆಚ್ಚಿಗೆ ಆಗೈತಿ. ಉಳಿದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆ ಆಗಿದೆ. ಓಕೆ ಸರ್, ನೀವು ಈಗ ಹೇಳ್ತಾ ಇದ್ರಿ ಬೆಳಗಾವಿಯಲ್ಲೆಲ್ಲ ಮಳೆ ಕಡಿಮೆ ಆಗಿದೆ ಅಂತೇಳಿ. ಸರ್, ಈ ವಾರದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನಗಳ ಗಮನಾರ್ಹ ಏರಿಳಿತ ಏನಾದರೂ ಆಗಬಹುದಾ ಸರ್? ಈ ಒಂದು ಮುಂದಿನ ಒಂದು ವಾರದಲ್ಲಿ ಒಂದು ಸ್ವಲ್ಪ ಗರಿಷ್ಠ ಉಷ್ಣಾಂಶ 1 ಅಥವಾ 2 ಡಿಗ್ರಿ ಸೆಲ್ಸಿಯಸ್ ಏರಿಕೆ ಆಗ್ಬೋದು. ಕನಿಷ್ಠ ತಾಪಮಾನದಲ್ಲಿ ಅಷ್ಟೊಂದೇನು ವ್ಯತ್ಯಾಸ ಆಗುವ ಸಾಧ್ಯತೆಗಳು ಕಡಿಮೆ. ಸರ್, ಈಗ ಕಳೆದ ವಾರವನ್ನು ಗಮನಿಸಿದರೆ ಈ ವಾರದಲ್ಲಿ ಮಳೆಯ ಪ್ರಮಾಣ ಕಳೆದ ವಾರಕ್ಕಿಂತ ಕಡಿಮೆ ಆಗುತ್ತಾ ಸರ್ ಅಥವಾ ಜಾಸ್ತಿ ಆಗುತ್ತಾ? ಕಡಿಮೆ ಆಗುತ್ತೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ಮುಂದಿನ ಒಂದು ವಾರದಲ್ಲಿ ಮಳೆ ಕಡಿಮೆ ಆಗುತ್ತೆ. ಯಾಕಂದರೆ ಸರ್, ನಾವು ಹೋದ ವಾರ ಧಾರವಾಡ ಮತ್ತು ಬೆಳಗಾವಿ ವಿಭಾಗದಲ್ಲಿ ಯೆಲ್ಲೋ ಅಲರ್ಟ್ನ ಘೋಷಿಸಿದ್ರಿ. ಆದ್ದರಿಂದ ಈ ಒಂದು ವಾರದಲ್ಲಿ ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಯಲ್ಲೂ ಸಹಿತ ಮಳೆ ಇರೋದಿಲ್ಲ ಅಂತ? ಇರೋದಿಲ್ಲ. ಈ ವಾರದಲ್ಲಿ ಮಳೆ ಕಡಿಮೆ ಆಗುತ್ತೆ. ಓಕೆ, ಮಳೆ ಇರ್ಬೋದು, ಆದರೆ ಪೂರಾ ಕಡಿಮೆ ಆಗುತ್ತೆ. ಸರ್, ಈ ವಾರ ಉತ್ತರ ಕರ್ನಾಟಕದ ವನಭೂಮಿ ಪ್ರದೇಶಗಳಿಗೆ ನಿರೀಕ್ಷಿತ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಏನಾದರೂ ಇದೆಯಾ? ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಅಷ್ಟೊಂದು ನಿರೀಕ್ಷಿಸಿದಷ್ಟು ಮಳೆ ಆಗುವ ಸಾಧ್ಯತೆಗಳು ಕಡಿಮೆ. ಓಕೆ ಸರ್, ಬೆಳಗಾವಿ, ಧಾರವಾಡ ಅಥವಾ ಹಾವೇರಿ ಜಿಲ್ಲೆಗಳಲ್ಲಿ ವಾರದ ಯಾವುದೇ ಒಂದು ದಿನ ಭಾರಿ ಮಳೆ ಆಗುವ ಮುನ್ಸೂಚನೆ ಏನಾದರೂ ಇದೆಯಾ ಸರ್? ಇಲ್ಲ, ಯಾವುದೇ ಮುನ್ಸೂಚನೆಗಳಿಲ್ಲ. ಮಳೆ ಆದರೂ ಆಗುತ್ತಾ ಸರ್? ಅಲ್ಪ ಪ್ರಮಾಣದಲ್ಲಾದರೂ? ಅಲ್ಪ ಪ್ರಮಾಣದಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆಗಳದಾವೆ. ಅಂಥ ಭಾರಿ ಮಳೆಯಾಗುವ ಸಾಧ್ಯತೆಗಳು ಇಲ್ಲ.